Welcome to all. I am Muvakshi BN, first MCOM, Government First Grade College for Women's, Udaineshipura, Hassan, University of Mysore. Online banking issues and challenges. Contents. Before going to online banking issues and challenges, let's talk about online banking. Introduction. Online banking refers to using banking services through mobile phone using internet. This has made the life of people easier as the service can be availed 24/7. ಆನ್ಲೈನ್ ಬ್ಯಾಂಕಿಂಗ್ ಅಂತ ಅಂದರೆ ಮೊಬೈಲ್ ಫೋನ್ ಮುಖಾಂತರ ಇಂಟರ್ನೆಟ್ನ ಯೂಸ್ ಮಾಡ್ಕೊಳ್ಳೋ ಮುಖಾಂತರ ಪಡ್ಕೊಳ್ಳೋ ಒಂದು ಸರ್ವಿಸ್ ಆಗಿರುತ್ತೆ. ಮತ್ತು ಇದು ಪೀಪಲ್ ಲೈಫ್ಗೆ ಈಸಿಯರ್ ಆಗಿರುತ್ತೆ ಮತ್ತು 24/7 ಅಂತಂದರೆ 24 hours 7 days ಕೂಡ ಅವೈಲಬಲ್ ಕೂಡ ಇರುತ್ತೆ. ದಿಸ್ ರಿಪೋರ್ಟ್ ಕವರ್ಸ್ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಆಫ್ ಆನ್ಲೈನ್ ಬ್ಯಾಂಕಿಂಗ್. ಇದು ಆನ್ಲೈನ್ ಬ್ಯಾಂಕಿಂಗ್ನ ಡಿಫ್ರೆಂಟ್ಸ್ ಆಸ್ಪೆಕ್ಟ್ಸ್ನ ಒಳಗೊಂಡಿದೆ. ಬೆನಿಫಿಟ್ಸ್ ಆಫ್ ಆನ್ಲೈನ್ ಬ್ಯಾಂಕಿಂಗ್ ಟು ಬ್ಯಾಂಕರ್ಸ್, ಕನ್ಸ್ಯೂಮರ್ಸ್, ಸ್ಟ್ರಕ್ಚರ್ ಆಫ್ ಆನ್ಲೈನ್ ಬ್ಯಾಂಕಿಂಗ್, ಇಂಪಾರ್ಟೆನ್ಸ್ ಆಫ್ ಆನ್ಲೈನ್ ಬ್ಯಾಂಕಿಂಗ್, ಇಂಪ್ಯಾಕ್ಟ್, ಅವೇರ್ನೆಸ್ ಅಮಾಂಗ್ ಕನ್ಸ್ಯೂಮರ್ ಇನ್ ರಿಗಾರ್ಡ್ ಟು ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್. ಆನ್ಲೈನ್ ಬ್ಯಾಂಕ್ಗೆ ಸಂಬಂಧಿಸಿದಂತೆ ಕನ್ಸ್ಯೂಮರಲ್ಲಿ ಜಾಗೃತಿಯನ್ನು ಕೂಡ ಇದು ಮೂಡಿಸುತ್ತೆ. ನೆಕ್ಸ್ಟ್, ಮೀನಿಂಗ್ ಆಫ್ ಆನ್ಲೈನ್ ಬ್ಯಾಂಕಿಂಗ್. ಆನ್ಲೈನ್ ಬ್ಯಾಂಕಿಂಗ್ ಈಸ್ ಸಿಂಪಲ್ ಟರ್ಮ್ಸ್ means it does not involve any physical exchange of money, but it's all done electronically from one account to another using the internet. ಇಂಟರ್ನೆಟ್ನ ಯೂಸ್ ಮಾಡ್ಕೊಳ್ಳೋ ಮುಖಾಂತರ ಯಾವುದೇ ರೀತಿ ಫಿಸಿಕಲ್ ಅಪಿಯರೆನ್ಸ್ ಇಲ್ಲದೇ ಎಲೆಕ್ಟ್ರಾನಿಕಲಿ ಒನ್ ಅಕೌಂಟ್ ಟು ಅನದರ್ ಅಕೌಂಟ್ಗೆ ಮನಿನ ಎಕ್ಸ್ಚೇಂಜ್ ಮಾಡೋ ಪ್ರೊಸೆಸ್ಸೇ ಆನ್ಲೈನ್ ಬ್ಯಾಂಕಿಂಗ್ ಆಗಿರುತ್ತೆ. ಆನ್ಲೈನ್ ಬ್ಯಾಂಕಿಂಗ್ ಆಲ್ಸೋ ನೋನ್ ಆಸ್ ಇಂಟರ್ನೆಟ್ ಬ್ಯಾಂಕಿಂಗ್, ವೆಬ್ ಬ್ಯಾಂಕಿಂಗ್, ನೆಟ್ವರ್ಕ್ ಬ್ಯಾಂಕಿಂಗ್, ಇ-ಬ್ಯಾಂಕಿಂಗ್ ಆ್ಯಂಡ್ ವರ್ಚುವಲ್ ಬ್ಯಾಂಕಿಂಗ್. ನೆಕ್ಸ್ಟ್, ಟೂಲ್ಸ್ ಆಫ್ ಆನ್ಲೈನ್ ಬ್ಯಾಂಕಿಂಗ್. ಆಟೋಮೇಟೆಡ್ ಟೆಲ್ಲರ್ ಮಿಷಿನ್ ಮೀನ್ಸ್ ATM, ಕ್ರೆಡಿಟ್ ಕಾರ್ಡ್ಸ್, ಡೆಬಿಟ್ ಕಾರ್ಡ್ಸ್, ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಸಿಸ್ಟಮ್, ಮೊಬೈಲ್ ಬ್ಯಾಂಕಿಂಗ್, ಇಂಟರ್ನೆಟ್ ಬ್ಯಾಂಕಿಂಗ್, ಟೆಲಿ ಬ್ಯಾಂಕಿಂಗ್, ಹೋಮ್ ಬ್ಯಾಂಕಿಂಗ್, ಡಿಮ್ಯಾಟ್ ಬ್ಯಾಂಕಿಂಗ್, ಚೆಕ್ಸ್, ಟ್ರಂಕೇಶನ್ ಪೇಮೆಂಟ್. Benefits of online banking. First one, open checking, savings and other accounts online. ಆನ್ಲೈನ್ ಅಕೌಂಟಲ್ಲಿ ಚೆಕ್ಕಿಂಗು, ಸೇವಿಂಗ್ಸು ಮತ್ತು ಅದರ್ ಅಕೌಂಟ್ಸ್ನ ಓಪನ್ ಮಾಡ್ಬೋದು. ನೆಕ್ಸ್ಟ್, ಟ್ರಾನ್ಸ್ಫರ್ ಮನಿ ಎಲೆಕ್ಟ್ರಾನಿಕಲಿ ಇನ್ಸ್ಟೆಡ್ ಆಫ್ ರೈಟಿಂಗ್ ಚೆಕ್ಸ್. ಯಾವುದೇ ರೇಟಿಂಗ್ಸ್ ಇಲ್ಲದೇ ಮನಿನ ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಫರ್ ಮಾಡ್ಬೋದು. ನೆಕ್ಸ್ಟ್ ಒನ್, ಟೈಪಿಕಲಿ ಕನ್ಸಿಡರ್ಡ್ ಸೇಫರ್ ದೆನ್ ಟ್ರೆಡಿಷನಲ್ ಬ್ಯಾಂಕಿಂಗ್. ಟ್ರೆಡಿಷನಲ್ ಬ್ಯಾಂಕಿಂಗ್ಗೆ ಕಂಪೇರ್ ಮಾಡಿದ್ರೆ ಆನ್ಲೈನ್ ಬ್ಯಾಂಕಿಂಗ್ ಸೇಫರ್ ಅಂತ ಕನ್ಸಿಡರ್ ಮಾಡ್ಬೋದು. ಟ್ರಾನ್ಸ್ಫರ್ ಫಂಡ್ ಈಸಿಯಾಗಿ ಫಂಡ್ನ ಟ್ರಾನ್ಸ್ಫರ್ ಮಾಡ್ಬೋದು. ಸ್ಪೀಡಿ ಲೋನ್ ಅಪ್ಲಿಕೇಶನ್ ಪ್ರೊಸೆಸ್. ಲೋನ್ ಅಪ್ಲಿಕೇಶನ್ ಪ್ರೊಸೆಸ್ಸು ಸ್ಪೀಡಿಯಾಗಿರುತ್ತೆ. ಡೆಪಾಸಿಟ್ ಚೆಕ್ಸ್ ಯೂಸಿಂಗ್ ಎ ಮೊಬೈಲ್ ಡಿವೈಸ್. ಮೊಬೈಲ್ ಡಿವೈಸ್ನ ಯೂಸ್ ಮಾಡ್ಕೊಳ್ಳೋ ಮುಖಾಂತರ ಚೆಕ್ಸ್ನ ಡೆಪಾಸಿಟ್ ಮಾಡ್ಬೋದು. ನೆಕ್ಸ್ಟ್, ಅಡ್ವಾಂಟೇಜಸ್ ಆಫ್ ಆನ್ಲೈನ್ ಬ್ಯಾಂಕಿಂಗ್. ಫಸ್ಟ್ ಒನ್, 24/7 ಅಕೌಂಟ್ ಆ್ಯಂಡ್ ಸರ್ವೀಸಸ್ ಅಸೆಸ್. ಅಂದರೆ 24 hours 7 days ಕೂಡ ಈ ಸರ್ವೀಸಸ್ನ ನಾವು ಪಡ್ಕೊಬೋದು. ನೆಕ್ಸ್ಟ್, ಈಸಿ ಟು ಆಪರೇಟ್. ಇದನ್ನು ಈಸಿಯಾಗಿ ಆಪ್ರೇಟ್ ಮಾಡ್ಬೋದು. ನೆಕ್ಸ್ಟ್, ಟೈಮ್ ಎಫಿಷಿಯೆಂಟ್ ಇರುತ್ತೆ ಮತ್ತು ಟೈಮ್ ಸೇವ್ ಕೂಡ ಮಾಡ್ಬೋದು. ಆನ್ಲೈನ್ ಬಿಲ್ ಪೇಮೆಂಟ್ನ ಆನ್ಲೈನ್ ಮುಖಾಂತರ ಈಸಿಯಾಗಿ ಮಾಡ್ಬೋದು. ಅವೈಲಬಿಲಿಟಿ ಇರುತ್ತೆ. ಯು ಕ್ಯಾನ್ ಚೆಕ್ ಯುವರ್ ಅಕೌಂಟ್ ಬ್ಯಾಲೆನ್ಸ್ ಅಟ್ ಎನಿ ಟೈಮ್. ಯಾವ ಟೈಮಲ್ಲಿ ಬೇಕಾದ್ರೂ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ನ ಚೆಕ್ ಮಾಡ್ಕೋಬೋದು ಮತ್ತು ಫಂಡ್ನ ಈಸಿಯಾಗಿ ಟ್ರಾನ್ಸ್ಫರ್ ಕೂಡ ಮಾಡ್ಬೋದು. ಕನ್ವೀನಿಯನ್ಸ್ ಕೂಡ ಇರುತ್ತೆ. ನೆಕ್ಸ್ಟು, ಲೋ ಓವರ್ ಹೆಡ್ ಕ್ಯಾನ್ ಮೀನ್ ಲೋ ಫೀಸ್ ಇರುತ್ತೆ, ಹೈ ಫೀಸ್ ಇರಲ್ಲ. ನೆಕ್ಸ್ಟ್, ಡಿಸ್ಅಡ್ವಾಂಟೇಜಸ್ ಆಫ್ ಆನ್ಲೈನ್ ಬ್ಯಾಂಕಿಂಗ್. ಆನ್ಲೈನ್ ಬ್ಯಾಂಕಿಂಗಲ್ಲಿ ಎಷ್ಟು ಅಡ್ವಾಂಟೇಜಸ್ ಇರುತ್ತೋ ಅಷ್ಟೇ ಡಿಸ್ಅಡ್ವಾಂಟೇಜಸ್ ಕೂಡ ನಾವು ನೋಡ್ತೀವಿ. ಫಸ್ಟ್ ಒನ್, ಇಂಟರ್ನೆಟ್ ರಿಕ್ವೈರ್ಮೆಂಟ್. ನಾವು ಆನ್ಲೈನ್ ಮುಖಾಂತರ ಯಾವುದೇ ಪ್ರೊಸೆಸ್ ಮಾಡಬೇಕಾದ್ರೆ, ಯಾವುದೇ ಆ್ಯಕ್ಟಿವಿಟಿ ಮಾಡಬೇಕಾದ್ರೂ ಕೂಡ ಇಂಟರ್ನೆಟ್ ಇಂಪಾರ್ಟೆಂಟ್ ಆಗುತ್ತೆ. ಇಂಟರ್ನೆಟ್ ಇಲ್ಲ ಅಂತ ಅಂದರೆ ನಾವು ಯಾವುದೇ ಪ್ರೊಸೆಸ್ನ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಒನ್, ಟೆಕ್ನಾಲಜಿ ಇಶ್ಯೂಸ್ ಅಂತ ಅಂದರೆ ಪವರ್ ಔಟೇಜ್ ಆರ್ ಸರ್ವರ್ ಗೋಡೌನ್ ಕೂಡ ಆಗಿರ್ಬೋದು. ನೆಕ್ಸ್ಟ್, ಸೆಕ್ಯೂರಿಟಿ ಇಶ್ಯೂಸಲ್ಲಿ ಹ್ಯಾಕ್ಡ್ ಮತ್ತು ಸ್ಟೋಲನ್ ಪಾಸ್ವರ್ಡ್ ಕೂಡ ಆಗಿರ್ಬೋದು. ನೆಕ್ಸ್ಟ್, ಟ್ರಾನ್ಸಾಕ್ಷನ್ ಸೆಕ್ಯೂರಿಟಿ. ಆನ್ಲೈನ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಆರ್
ಸ್ಟಿಲ್ ಸಸೆಪ್ಟಿಬಲ್ ಟು ಹ್ಯಾಕರ್ಸ್ ಅಂತ ಹೇಳ್ಬೋದು. ನೋ ರಿಲೇಷನ್ಶಿಪ್ ವಿತ್ ಪರ್ಸನಲ್ ಬ್ಯಾಂಕರ್ಸ್ ಜೊತೆ ಯಾವುದೇ ರೀತಿ ರಿಲೇಷನ್ಶಿಪ್ ಇರಲ್ಲ. ಸೆಕ್ಯೂರಿಂಗ್ ಪಾಸ್ವರ್ಡ್ ಸೆಕ್ಯೂರ್ ಮಾಡಬೇಕಾಗುತ್ತೆ ಅಂತ ಅಂದರೆ ಪಾಸ್ವರ್ಡ್ನ ಹ್ಯಾಕಿಂಗ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಡಿಫಿಕಲ್ಟ್ ಫಾರ್ ಬಿಗಿನರ್ಸ್ಗೆ ಇದು ಡಿಫಿಕಲ್ಟ್ ಆಗಿರುತ್ತೆ. ನೆಕ್ಸ್ಟ್, ಇಶ್ಯೂಸ್ ಆ್ಯಂಡ್ ಚಾಲೆಂಜಸ್ ಇನ್ ದ ಆನ್ಲೈನ್ ಬ್ಯಾಂಕಿಂಗ್ ಸೆಕ್ಟರ್. ಫಸ್ಟ್ ಒನ್, ಸೆಕ್ಯೂರಿಟಿ ರಿಸ್ಕ್, ಪ್ರೈವಸಿ ರಿಸ್ಕ್, ಟ್ರಸ್ಟ್ ಫ್ಯಾಕ್ಟರ್, ಕಸ್ಟಮರ್ ಅವೇರ್ನೆಸ್, ಮನಿ ಲ್ಯಾಂಡ್ರಿಂಗ್ ರಿಸ್ಕ್, ಹೋಲ್ಸ್, ಸೈಬರ್ ಸ್ಕ್ವೇಟಿಂಗ್, ಫ್ರಾಡ್ ಬೈ HR ಆಫ್ ದ ಬ್ಯಾಂಕ್, ಲ್ಯಾಂಗ್ವೇಜಸ್ ಆ್ಯಂಡ್ ಲಿಟರಸಿ ಬ್ಯಾರಿಯರ್ಸ್. First one, security risk. It is very big challenge for online banking. Very big challenge to make consumer and marketers to opt this because of security issues. We have heard of various internet frauds, phishing hacks, password hacks, etc. ಸೆಕ್ಯೂರಿಟಿ ಇಶ್ಯೂಸ್ ಅನ್ನೋದು ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಅಂತಲೇ ಹೇಳ್ಬೋದು. ಇದು ಕಸ್ಟಮರ್ಸ್ ಮತ್ತು ಮಾರ್ಕೆಟರ್ಸ್ಗೂ ಕೂಡ ಬಿಗ್ಗೆಸ್ಟ್ ಚಾಲೆಂಜ್ ಆಗಿರುತ್ತೆ. ಮತ್ತು ಎಕ್ಸಾಂಪಲ್ಗೆ ಫ್ರಾಡ್ಸು, ಫಿಶಿಂಗ್ ಆ್ಯಕ್ಟ್ಸು, ಪಾಸ್ವರ್ಡ್ ಹ್ಯಾಕ್ಸು ಈ ಥರ. ನೆಕ್ಸ್ಟ್ ಒನ್, ಪ್ರೈವಸಿ ರಿಸ್ಕು. ಪೀಪಲ್ಸ್ ಫಿಯರ್ ವೆರಿ ಮಚ್ ಫ್ರಮ್ ದ ಫ್ಯಾಕ್ಟ್ ದಟ್ ದೇರ್ ಈಸ್ ಫಿಯರ್ ಆಫ್ ಐಡೆಂಟಿಟಿ ಥೆಫ್ಟ್ ಆ್ಯಂಡ್ ಡಿಸ್ಕ್ಲೋಸಿಂಗ್ ಪ್ರೈವೇಟ್ ಇನ್ಫಾರ್ಮೇಷನ್ ಇನ್ ಆನ್ಲೈನ್ ಆರ್ ಇ-ಬ್ಯಾಂಕಿಂಗ್. ವಿಕಿಲೀಕ್ಸ್, ಪನಾಮಾ ಪೇಪರ್ಸ್ ಲೀಕ್ಸ್ ಎಕ್ಸೆಟ್ರಾ. ಅಂತ ಅಂದರೆ ನಾವು ಆನ್ಲೈನ್ ಬ್ಯಾಂಕಿಂಗ್ ಮಾಡಬೇಕಾದ್ರೆ ನಮ್ಮದು ಪ್ರೈವೇಟ್ ಇನ್ಫಾರ್ಮೇಷನ್ನ ಕೊಟ್ಟಿರ್ತೀವಿ, ಇಮೇಲ್ ID ಕೊಟ್ಟಿರ್ತೀವಿ. ಈ ಥರ ಇದನ್ನ ಹ್ಯಾಕಿಂಗ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತು ಇದನ್ನು ಲೀಕ್ ಮಾಡೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ನೆಕ್ಸ್ಟ್, ಟ್ರಸ್ಟ್ ಫ್ಯಾಕ್ಟರ್. ಟ್ರಸ್ಟ್ ಈಸ್ ದ ಬಿಗ್ಗೆಸ್ಟ್ ಥಿಂಗ್ ವೆನ್ ಯು ಹ್ಯಾವ್ ಟು ಡೂ ಎನಿಥಿಂಗ್, ಎಸ್ಪೆಷಲಿ ವೆನ್ ಯು ಡೂ ಎ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್. ವಿ ಹ್ಯಾವ್ ಟು have full faith on the medium you are using, the site you are using, the connection, etc. There arise several questions in mind of users. ನಾವು ಏನೇ ಮಾಡಬೇಕಾದ್ರೂ ಟ್ರಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಯೂಸ್ ಮಾಡ್ತಿರೋ ಸೈಟ್ ಮೇಲೆ ಫುಲ್ ಫೇತ್ ಇರಬೇಕಾಗಿರುತ್ತೆ. ಸಮ್ಟೈಮ್ಸ್ ಯೂಸರ್ಸಲ್ಲಿ ಕ್ವಶನ್ಸ್ ಅರೈಸ್ ಆಗುತ್ತೆ. ಡಿಡ್ ಟ್ರಾನ್ಸಾಕ್ಷನ್ ಗೋ ಥ್ರೂ ಆರ್ ಡಿಡ್ ಐ ಪುಷ್ ದ ಟ್ರಾನ್ಸ್ಫರ್ ಬಟನ್ ಒನ್ಸ್ ಆರ್ ಟ್ವೈಸ್ ಆರ್ ಈಸ್ ಮೈ ಪಾಸ್ವರ್ಡ್ ಆರ್ ID ಈಸ್ ಸೆಕ್ಯೂರ್ಡ್. ಈ ಥರ ಕ್ವಶನ್ಸು ಕನ್ಸ್ಯೂಮರ್ಸಲ್ಲಿ ಅರೈಸ್ ಆಗುತ್ತೆ. ಸೊ ಟ್ರಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ವಿಚ್ ಇನ್ಫ್ಲೂಯೆನ್ಸ್ ದ ಕಸ್ಟಮರ್ಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಒನ್, ಕಸ್ಟಮರ್ ಅವೇರ್ನೆಸ್. Villages are backbone of India, and when we talk about villages, people are still not aware of banks. So in India there is a long way for online banking. So we first have to educate people first about the bank system and then slowly have to educate them. ವಿಲೇಜಸ್ನ ಇಂಡಿಯಾದ ಬ್ಯಾಕ್ಬೋನ್ ಅಂತಲೇ ನಾವು ಕರಿತೀವಿ. ಹಳ್ಳಿ ಜನರಿಗೆ ಬ್ಯಾಂಕ್ಗಳ ಬಗ್ಗೆ ಅಷ್ಟಾಗಿ ತಿಳಿದಿರಲ್ಲ. ಸೊ ಇಂಡಿಯಾದಲ್ಲಿ ಆನ್ಲೈನ್ ಬ್ಯಾಂಕಿಂಗ್ ಅನ್ನೋದು ಲಾಂಗ್ ವೇ ಫಾರ್ ವಿಲೇಜಸ್ ಪೀಪಲ್ಸ್ ಅಂತಲೇ ಹೇಳ್ಬೋದು. ಸೊ ಫಸ್ಟು ನಾವು ವಿಲೇಜ್ ಪೀಪಲ್ಸ್ಗೆ ಬ್ಯಾಂಕಿಂಗ್ ಸಿಸ್ಟಮ್ಸ್ ಬಗ್ಗೆ ಎಜುಕೇಷನ್ ನೀಡಬೇಕಾಗುತ್ತೆ. ನೆಕ್ಸ್ಟ್, ಮನಿ ಲ್ಯಾಂಡ್ರಿಂಗ್ ರಿಸ್ಕ್. ಸಿನ್ಸ್ ಇಂಟರ್ನೆಟ್ ಬ್ಯಾಂಕಿಂಗ್ ಕ್ಯಾನ್ ಬಿ ಡನ್ ರಿಮೋಟ್ಲಿ, banks may find it difficult to apply traditional method for preventing and detecting undesirable criminal activities like money laundering. Applications of money laundering rules may not be adequate for some form of e-payment. ಅಂತ ಅಂದರೆ ಆನ್ಲೈನ್ ಬ್ಯಾಂಕಿಂಗನ್ನು ದೂರದಿಂದಲೇ ಮಾಡೋದ್ರಿಂದ ಮನಿ ಲ್ಯಾಂಡ್ರಿಂಗ್ ಅಪ್ಲಿಕೇಶನ್ ಅಂತ ಅನ್ಡಿಸೈರಬಲ್ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ನ ಪ್ರಿವೆಂಟಿಂಗ್ ಮತ್ತು ಡಿಟೆಕ್ಟಿಂಗ್ ಮಾಡಲು ಟ್ರೆಡಿಷನಲ್ ಮೆಥಡ್ನ ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ ಇಂಥ ಟೈಮಲ್ಲಿ ಬ್ಯಾಂಕ್ಗೆ ಟ್ರೆಡಿಷನಲ್ ಮೆಥಡ್ನ ಅಪ್ಲೈ ಮಾಡೋಕ್ಕೆ ಕಷ್ಟ ಕೂಡ ಆಗುತ್ತೆ. ನೆಕ್ಸ್ಟ್, ಹೋಲ್ಸ್. ಎನಿ ಡಿಫೆಕ್ಟ್ ಇನ್ ಹಾರ್ಡ್ವೇರ್, ಸಾಫ್ಟ್ವೇರ್ ಆರ್ ಪ್ರೈವಸಿ ಪಾಲಿಸಿ, ಯೂಸ್ ಆಫ್ ಬ್ಯಾಂಕಿಂಗ್ ಇನ್ ಓಪನ್ ನೆಟ್ವರ್ಕ್ಸ್ ಆರ್ ಅನ್ಸೆಕ್ಯೂರ್ಡ್ ನೆಟ್ವರ್ಕ್ಸ್ allows hackers to have unauthorized access. The network tools that can be affected by holes are routers, server software, ಆಪರೇಟಿಂಗ್ ಸಿಸ್ಟಮ್, ಫೈರ್ವಾಲ್ಸ್ ಆ್ಯಂಡ್ ಕ್ಲೈಂಟ್ಸ್. ಅಂತ ಅಂದರೆ ಎನಿ ಡಿಫೆಕ್ಟ್ ಇನ್ ಹಾರ್ಡ್ವೇರ್, ಸಾಫ್ಟ್ವೇರ್ ಆರ್ ಪ್ರೈವಸಿ ಪಾಲಿಸಿ, ಯೂಸ್ ಆಫ್ ಬ್ಯಾಂಕಿಂಗ್ ಆ್ಯಂಡ್ ಓಪನ್ ನೆಟ್ವರ್ಕ್ ಆ್ಯಂಡ್ ಅನ್ಸೆಕ್ಯೂರ್ಡ್ ನೆಟ್ವರ್ಕ್. ಇಂಥ ಟೈಮಲ್ಲಿ ಕೂಡ ಹ್ಯಾಕರ್ಸ್ನ ಅಲೋ ಮಾಡಲಾಗುತ್ತೆ. ಆ್ಯಂಡ್
affected by holes, routers, server software, operating system, firewall, and clients. Next, cyber squatting. It is the act of registering a famous domain name and then selling it for a fortune. Cyber squatter register providers domain so as to attract their users and benefits from it. This is an issue that has not been covered in the IT Act 2000. ಸೈಬರ್ ಸ್ಕ್ವಾಟರ್ಸ್ಗಳು ತಮ್ಮ ಯೂಸರ್ಸ್ನ ಅಟ್ಯಾಕ್ ಮಾಡಲು ಮತ್ತು ಅದರಿಂದ ಬೆನಿಫಿಟ್ಸ್ನ ಪಡೆಯೋದಕ್ಕೆ ಪ್ರೊವೈಡರ್ಸ್ನ ಡೊಮೈನ್ನಲ್ಲಿ ರಿಜಿಸ್ಟರ್ ಮಾಡ್ತಾರೆ. ಮತ್ತು ದಿಸ್ ಈಸ್ ಆ್ಯನ್ ಇಶ್ಯೂಸ್ ದಟ್ ಹ್ಯಾಸ್ ನಾಟ್ ಬೀನ್ ಕವರ್ಡ್ ಇನ್ ದ IT Act 2000. IT Act 2000ಅಲ್ಲಿ ಇದು ಕವರ್ಡ್ ಆಗಲ್ಲ. ನೆಕ್ಸ್ಟ್, ಫ್ರಾಡ್ ಬೈ HR ಆಫ್ ದ ಬ್ಯಾಂಕ್. When you have the access to a plenty of information and the information is in hands of a person, we can trust anyone. There are several people who use their own gain and may cause loss to both customer as well as bank. ಅಂತ ಅಂದರೆ ನಾವು ಇನ್ಫಾರ್ಮೇಷನು ಒಂದು ಪರ್ಸನ್ ಕೈಯಲ್ಲಿ ಇರಬೇಕಾದ್ರೆ ಸಮ್ ಪರ್ಸನ್ಸು ತಮ್ಮದೇ ಆದ ಲಾಭಕ್ಕಾಗಿ ಬಳಸ್ಕೊತಾರೆ. ಇದರಿಂದ ಗ್ರಾಹಕರಿಗೆ ಮತ್ತು ಬ್ಯಾಂಕಿಗೆ ನಷ್ಟ ಕೂಡ ಉಂಟಾಗುತ್ತೆ. ನೆಕ್ಸ್ಟ್, ಲ್ಯಾಂಗ್ವೇಜ್ ಆ್ಯಂಡ್ ಲಿಟರಸಿ ಬ್ಯಾರಿಯರ್ಸ್. Unfamiliar language and literacy are barriers in using e-banking service are mostly in English language. It is very difficult in country like India with 1.252 billion population, only about 79% of literate people and most of them regional language. It is also very big barrier ಅಂತ ಹೇಳ್ಬೋದು. ಅಂತ ಅಂದರೆ ಆನ್ಲೈನ್ ಬ್ಯಾಂಕಿಂಗ್ ಸರ್ವಿಸ್ ಬಳಸಬೇಕಾದ್ರೆ ಅಲ್ಲಿ ಅನ್ಫೆಮಿಲಿಯರ್ ಲ್ಯಾಂಗ್ವೇಜಸ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಲೈಕ್ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಮತ್ತು 1.252 ಬಿಲಿಯನ್ ಪಾಪ್ಯುಲೇಷನ್ ಹೊಂದಿರುವಂಥ ಇಂಡಿಯಾ ಅಂತಹ ಕಂಟ್ರೀಲಿ 70.9% ಮಾತ್ರ ಲಿಟರೇಟ್ ಪೀಪಲ್ ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಯೂಸ್ ರೀಜನಲ್ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾರೆ. ಸೊ ಇದರಿಂದ ಕೂಡ ಲ್ಯಾಂಗ್ವೇಜಸ್ ಕೂಡ ಒಂದು ಚಾಲೆಂಜಸ್ ಆಗುತ್ತೆ. Conclusion. There are many issues, challenges and hurdles in the smooth implementation of online banking system in India, but at the same time online banking a bright future. ಇಂಡಿಯಾದಲ್ಲಿ ಆನ್ಲೈನ್ ಬ್ಯಾಂಕಿಂಗ್ ಸಿಸ್ಟಮ್ನ ಸ್ಮೂತ್ ಇಂಪ್ಲಿಮೆಂಟೇಷನ್ ಮಾಡೋದ್ರಲ್ಲಿ ಮೆನಿ ಇಶ್ಯೂಸ್ ಆ್ಯಂಡ್ ಚಾಲೆಂಜಸ್ಗಳಿವೆ. ಬಟ್ ಅಟ್ ದ ಸೇಮ್ ಟೈಮಲ್ಲೇ ಆನ್ಲೈನ್ ಬ್ಯಾಂಕಿಂಗ್ಗೆ ಬ್ರೈಟ್ ಫ್ಯೂಚರ್ ಕೂಡ ಇದೆ ಅಂತ ಹೇಳ್ಬೋದು. Next, the use of ATMs, debit and credit has become a good source of usage of information technology and has paved a way for digitalization. ಅಂತಂದರೆ ಯೂಸಸ್ ಆಫ್ ATM, ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್ಸು ಗುಡ್ ಸೋರ್ಸಸ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಹೇಳ್ಬೋದು. ಮತ್ತು ಇದು ಡಿಜಿಟಲೈಸೇಷನ್ಗೂ ಕೂಡ ದಾರಿ ಮಾಡಿಕೊಟ್ಟಿದೆ. Next, class evaluation quiz. Knowing someone else's password by certain illegal means is A. Hacking, B. Plagiarism, C. Logon script, D. Password policy. Answer A. Hacking. Next, dash is simply the use of electronic means to transfer funds directly from one account to another rather than by check or cash. Option A. M banking, B. O banking, C. E banking, D. D banking. Answer is C. E banking. Assignment. If you have challenges with using online banking, how do you face it? ಅಂತ ಅಂದರೆ ನೀವು ಆನ್ಲೈನ್ ಬ್ಯಾಂಕಿಂಗ್ನ ಯೂಸ್ ಮಾಡಬೇಕಾದ್ರೆ ಯಾವ್ದಾದ್ರು ಚಾಲೆಂಜಸ್ ಬಂದರೆ ಅದನ್ನು ನೀವು ಹೇಗೆ ಫೇಸ್ ಮಾಡ್ತೀರಾ ಅಂತ. Last reference. Thank you all.